ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಗೋಮಾತೆಗಳ ಹತ್ಯೆಗಳಾಗ್ತಿದೆ. ಎಲ್ಲೋ ಒಂದು ಕಡೆ ಕೇಳೋರಿಲ್ಲ. ಹೋರಾಟಗಳು ಆಯಾ ಸಂದರ್ಭಗಳಲ್ಲಿ ಮಾತ್ರ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಗೋಮಾತೆಗಳನ್ನ ನಾವು ಇವತ್ತು ಕಳ್ಕೊತಿದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ಸಂಸ್ಕೃತದಲ್ಲಿ, ಹಿಂದೂ ಒಂದು ಸಂಪ್ರದಾಯದಲ್ಲಿ, ನಮ್ಮ ಒಂದು ಧಾರ್ಮಿಕ ಒಂದು ಈ ಶಿವನ ಒಂದು ವಾಹನ ನಂದಿ ಅಂತಲೇ ಶಿವನ ಪ್ರೀತಿ ಪಾತ್ರದಂಥ ಬಸವಣ್ಣ ಅಷ್ಟು ಇದು ನಮ್ಮ ಹಿಂದೂಗಳಿಗೆ ಪವಿತ್ರವಾದಂಥ ಒಂದು ಶಕ್ತಿ ದೇವತೆ ಅಂಥ ಬಸವಣ್ಣನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿನ ಹಾಳಾಗುವಂತೆ ಎಲ್ಲೋ ಒಂದು ಕಡೆ ಮುಸಲ್ಮಾನ್ ಬಾಂಧವರು, ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನದವರು ಇವತ್ತು ಹತ್ಯೆಗಳನ್ನ ಮಾಡ್ತಿದ್ದಾರೆ. ನಾವು ಪೂಜಿಸುವಂಥ ಇಂಥ ಒಂದು ಗೋಮಾತೆನ ಹತ್ಯೆಗಳಾಗ್ತಿದ್ರು ಎಲ್ಲೋ ಕೇಳೋರಿಲ್ಲ. ಆ ಗೋಮಾತೆಯಲ್ಲಿ ಬರುವಂಥ ಹಾಲನ್ನು ಕುಡಿದು ಎಷ್ಟೋ ಮಕ್ಕಳುಗಳು ಎಲ್ಲ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಸ್ಟಾರ್ಟ್ ಆಗಬೇಕು ಅಂದರೆ ಆ ಹಾಲಿನಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಲಿಂದ ಮೊಸರು, ಮೊಸರಿಂದ ತುಪ್ಪ, ತುಪ್ಪದಿಂದ ಬೆಣ್ಣೆ, ಹೀಗೆ ನಮ್ಮ ಒಂದು ಪ್ರತಿನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಆ ಗೋಮಾತೆಯ ಒಂದು ಹಾಲು. ಮತ್ತು ಹಾಗೆ ಆ ಸಗಣಿ ಗೊಬ್ಬರ ಆಗಿ ರೈತರಿಗೆ ಉಪಯೋಗ ಆಗುತ್ತೆ. ನಾವು ತಿನ್ನೋಕ್ಕೆ ಅನ್ನನ ಗೊಬ್ಬರದಿಂದ ಆಗುತ್ತೆ. ಮತ್ತು ಹಾಗೆ ಗಂಜ ನಮ್ಮ ಒಂದು ಹೊಸ ಶುಭ ಕಾರ್ಯಗಳಿಗೆ ಮನೆಗೆ ಅದನ್ನ ಚೆಲ್ಲಿ ನಾವು ಶುಭ ಸಮಾರಂಭಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಂಥ ಗೋಮಾತೆನ ಇವತ್ತು ರಕ್ಷಣೆ ಮಾಡೋರಿಲ್ಲ. ಹೋರಾಟಗಳು ಆಯಾ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗ್ತಿದೆ. ಯಾಕೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಇಂಥ ಒಂದು ಗೋಮಾತೆನ ರಕ್ಷಣೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಫಲ ಆಗಿದೆ. 125 ಕೋಟಿಗೂ ಹೆಚ್ಚು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳು ಏನಿದೆ ಆ ದೇವತೆಗಳು ಪೂಜಿಸುವಂಥ ಗೋಮಾತೆ ಇವತ್ತು ಹತ್ಯೆಗಳಾಗ್ತಿದೆ. ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಬ್ಯಾನರ್ಗಳು, ಕಟೌಟ್ಗಳು, ಇದರಲ್ಲಿ ಗೋಮಾತೆಗಳನ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಹೋರಾಟಗಳಲ್ಲಿ ಸೀಮಿತ. ಯಾಕೆ ಈ ಹೋರಾಟಗಳು ಬಿಸಿಲಿ? ಎಲ್ಲೋ ಒಂದು ಕಡೆ ಮಾರುವವರು ಕಡಿಮೆ ಆಗಬೇಕು. ಇಲ್ಲಿ ತಗೊಳ್ಳೋರನ್ನ ನಾವು ಹಿಡ್ದು ಸ್ಟೇಷನ್ಗೆ ಕೊಟ್ಟು ಆ ಜಾಲನ ಪತ್ತೆ ಮಾಡೋದು ಅಂತೇಳಿ FIR ಆಗಿ ಅವ್ರಿಗೆ ಶಿಕ್ಷೆ ಆಗೋದ್ ಬದಲು ಯಾರು ಮಾರ್ತಾರೆ ಅದನ್ನ ಮೊದಲು ನಿಲ್ಲಿಸ್ಬೇಕು. ಎಲ್ಲೋ ಒಂದು ಕಡೆ ರಾಶಿ ದನಗಳನ್ನ ಕಟ್ಟಿ ಮಾರಾಟ ಮಾಡೋದು, ಎಲ್ಲೋ ಒಂದು ಕಡೆ ಅದನ್ನು ಮೊದಲು ತಪ್ಪಿಸ್ಬೇಕು. ನಮ್ಮ ರೈತರುಗಳು ಎಲ್ಲೋ ಒಂದು ಕಡೆ ಇದನ್ನು ಅಪಾಯನ ತಪ್ಪಿಸ್ಕೋಬೇಕು. ಎಲ್ಲೋ ಒಂದು ಕಡೆ ಅವರು ಒಂದು ವ್ಯಾಪಾರದ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಈ ಹಸುಗಳನ್ನ ಮಾರಾಟ ಮಾಡ್ತಾರೆ. ಎಲ್ಲೋ ಓರಿಗಳಾಗಲಿ, ತಳಿಗಳು, ಉತ್ತರ ಕರ್ನಾಟಕದ ಬ್ರೀಡ್ಗಳು ತಳಿಗಳಾಗಲಿ, ಆ ತಳಿಗಳನ್ನ ಮಾರಬೇಕಾದ್ರೆ ಅವು ಎಲ್ಲೂ ಯೂಸ್ ಆಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕಟುಕರಿಗೆ ಕೊಟ್ಬಿಡ್ತಾರೆ. ಎಲ್ಲೋ ಹಣದ ವ್ಯಾಮೋಹದಿಂದನೋ, ಎಲ್ಲೋ ಒಂದು ಕಡೆ ತಮ್ಮ ಒಂದು ಬಡತನದಿಂದನೋ, ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ನಮ್ಮ ಸರ್ಕಾರಗಳು ಗಮನ ಕೊಡಬೇಕು. ಯಾಕೆ ನಾವು ಈಗ ನಮ್ಮ ತಂದೆ ತಾಯಿಗಳನ್ನ ಉಪಯೋಗ ಇಲ್ಲ ಅಂದರೆ ನಾವೆಲ್ಲೋ ಒಂದು ಕಡೆ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಿದ್ವಿ ಈಗಿನ ಜನಸಾಮಾನ್ಯರು. ಆದರೆ ಗೋಮಾತೆಗಳನ್ನ ಎಲ್ಲಿ ಸೇರಿಸ್ಬೇಕು? ಅದು ಯೂಸ್ ಇಲ್ಲ, ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅಂದರೆ ಎಲ್ಲಿ ಸೇರಿಸ್ಬೇಕು? ಅದನ್ನ ಕಟುಕರು ಕೊಟ್ಟು ಅದನ್ನ ನಾವು ಎಲ್ಲೋ ಒಂದು ಕಡೆ ಬಲಿ ಕೊಡ್ತಿದ್ದೀವಿ. ಇಂಥ ಒಂದು ವ್ಯವಸ್ಥೆ ನಿಲ್ಲಬೇಕು. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಜ್ಞಾನವನ್ನು ಅರಿಬೇಕು. ಮತ್ತು ಪ್ರತಿಯೊಬ್ಬರಿಗೂ ಈ ಜನಸಾಮಾನ್ಯರು ಈ ಒಂದು ತಿಳ್ಕೊಂಡು ಆ ಗೋಮಾತೆನ ರಕ್ಷಣೆ ಮಾಡಬೇಕು. ಆ ಗೋಮಾತೆನ ಪೂಜಿಸುವಂಥ ಎಷ್ಟೋ ಆ ಪೂಜೆ ಪುನಸ್ಕಾರಗಳು, ಆ ಗೋಮಾತೆ ಬಲಗಾಲಿಟ್ಟು ಮನೆ ಒಳಗಡೆ ಬಂದರೆ ಶುಭ ಆಗುತ್ತೆ ಅನ್ನೋ ನಂಬಿಕೆಗಳು, ಮತ್ತು ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪೂಜೆ ಪುನಸ್ಕಾರಗಳಲ್ಲಿ ಗೋಮಾತೆಯ ಪಾತ್ರ ಪ್ರಮುಖವಾದಂಥದ್ದು. ಈ ಹೋರಾಟಗಾರರಿಗೆ ಕೈ ಮುಗಿತೀನಿ, ಹಬ್ಬದ ಹರಿದಿನಗಳಲ್ಲಿ ಮಾತ್ರ ಹೋರಾಟ ಮಾಡಬೇಡಿ. ಮಾರುವವ್ರನ್ನ ಸಹ ನೀವು ಅದನ್ನ ನಿಲ್ಲಿಸಿ, ಮತ್ತು ಕೊಳ್ಳೋರನ್ನು ನಿಲ್ಲಿಸಿ. ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ಇವತ್ತು ನಮ್ಮ ಒಂದು ಗೋಮಾತೆಗಳನ್ನ ರಫ್ತು ಮಾಡಿಕೊಂಡು ಇವತ್ತು ಕೋಟಿ ಹತ್ಯೆಗಳನ್ನ ಮಾಡ್ತಿದೆ. ಆ ದೇಶ ಏನು ಇಂಪ್ರೂವ್ ಆಗಿಲ್ಲ, ಅಲ್ಲಿ ಆ ದೇಶ ಹಿಂದುಳಿದಿದೆ. ಮತ್ತು ಹಾಗೆ ಎಲ್ಲೋ ಒಂದು ಕಡೆ ಆಯಾ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಒಂದು ಸಂಸ್ಕೃತಿನ ಬೆಳೆಸುವಂಥ ಗೋಮಾತೆಗಳಿಗೆ ಪೂಜಿಸೋಣ, ಗೋಮಾತೆನ ರಕ್ಷಣೆ ಮಾಡೋಣ, ಗೋಮಾತೆನಗೆ ಆರಾಧಿಸೋಣ, ಗೋಮಾತೆ ಹತ್ಯೆನ ನಿಲ್ಲಿಸೋಣ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ನಿಮ್ಮ ಅಭಿಪ್ರಾಯ ಮತ್ತು ಕಾಮೆಂಟು ಮತ್ತು ನಿಮ್ಮ ಒಂದು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮಾತೆ ಒಂದೇ ಮಾತರಂ.